ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಮೊನ್ನೆ ವ್ಲಾಗನ್ನು ಇವತ್ತು ಕಂಟಿನ್ಯೂಷನ್ ಮಾಡ್ತಾ ಇದ್ದೇನೆ. ಪಾರ್ಕ್ನಿಂದ ವಾಪಸ್ ಬಂದು ಫ್ಯಾಮಿಲಿ ಜೊತೆಗೆ ಬ್ಯಾಬಿಕ್ಯೂ ಪ್ರಿಪ್ರೇಷನ್ ಮಾಡಿರೋದು. ಅದೇ ರೀತಿ UAE 54ನೇ ನ್ಯಾಷನಲ್ ಡೇಗೆ ನನ್ನ ಮಗನ ಔಟ್ಫಿಟ್ ಹೇಗಾಗಿತ್ತು, ಅವನು ಯಾವ ರೀತಿ ರೆಡಿ ಆಗಿದ್ದ, ಅದೇ ರೀತಿ ನನ್ನ ತಮ್ಮನೇಲಿ ನೋಡಿಬಿಟ್ಟು ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ನಾನು ಏನೋ ಒಂದು ಎಡ್ವರ್ಟ್ ಮಾಡಿದ್ದೆ. ಆ ಎಡ್ವರ್ಟಿಂದ ನನಗೆ ಪೆಟ್ಟು ಬೀಳೋದು ನನ್ನ ದೊಡ್ಡ ಪುಣ್ಯ ಅಂತಲೇ ಹೇಳ್ಬೋದು. ನಿಮಗೆ ಕ್ಯೂರಿಯಾಸಿಟಿ ಇದೆಯಾ ನಾನು ಏನು ಎಡ್ವರ್ಟ್ ಮಾಡಿದ್ದೆ ಅಂತ? ಸೊ ಹಾಗಿದ್ರೆ ಈ ವ್ಲಾಗನ್ನು ಕಂಟಿನ್ಯೂ ಆಗಿ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಸೊ ಫ್ರೆಂಡ್ಸ್, ಇಲ್ಲಿವರೆಗೂ ನೀವು ನನಗೆ ತುಂಬ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ. ಹಾಗೆ ನಿಮ್ಮ ಸಪೋರ್ಟ್ ಕೊನೆವರೆಗೂ ನನ್ನ ಜೊತೆ ಇರಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಹಾಗೆ ಈ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ನಾನು ಮಾಡಿರೋ ಎಡ್ವರ್ಟ್ ಏನಂತ ನಿಮಗೆ ಅರ್ಥ ಆಗುತ್ತೆ. ಇದು ಮಂಡೇ ಮಾರ್ನಿಂಗ್ ವ್ಲಾಗ್. ರೋಷನ್ದು ಸ್ಪೆಷಲ್ ಬ್ರೆಡ್ ಆಮ್ಲೆಟ್ ರೆಡಿ ಆಗ್ತಾ ಇದೆ ನೋಡಿ. ಫ್ರೆಂಡ್ಸ್, ನಾವು ಬಬ್ಬಿ ಮನೆಯಿಂದ ಈವ್ನಿಂಗ್ ವಾಪಸ್ ಬಂದ್ವಿ. ಆನಂತರ ವಿಯು ರಾತ್ರಿ ಮಲಗಲಿಕ್ಕೆ ಕೇಳ್ತಾ ಇರಲಿಲ್ಲ. ಸೊ ಬೋರ್ ಆಗ್ತಾಯಿತ್ತು ನಮಗೆ. ಅದಕ್ಕೋಸ್ಕರ ನಾನು ವಿಯುಗೆ ನ್ಯಾಷನಲ್ ಡೇದು ಔಟ್ಫಿಟ್ ಹಾಕಿ ಅವನಿಗೆ ರೆಡಿ ಮಾಡಿ ಸ್ಟೆಪ್ಪಿಂದ ಕೆಳಗೆ ಇಳಿದುಕೊಂಡು ಬಾ ಅಂತ ಹೇಳಿದೆ. ಅದಕ್ಕೆ ಅವನು ಸೊಂಟಕ್ಕೊಂದು ಕೈ ಇಟ್ಕೊಂಡು ಮೆಲ್ಲ ಮೆಲ್ಲ ಇಳಿದುಕೊಂಡು ಬರ್ತಾ ಇದ್ದ. ಹಾಗೆ ಇಳಿತಾ ಇರುವಾಗ ಅಲ್ಲಿ ಸೆನ್ಸರ್ ಸ್ವಿಚ್ ಇತ್ತು ಸೈಡಲ್ಲಿ. ಆ ಸ್ವಿಚ್ ಗಡಿಗೆ ಆ ಲೈಟ್ ಆಫ್ ಆಗ್ತಾ ಇತ್ತು. ಅದಕ್ಕೋಸ್ಕರ ನಾನು ಆ ಸ್ವಿಚ್ಚನ್ನು 2-3 ಸಲ ಪ್ರೆಸ್ ಮಾಡಿದೆ. ಆ ನಂತರ ಏನಾಯ್ತು ಅಂತ ಹೇಳಿದರೆ, ಇವಾಗ ನೀವು ನೋಡಿದ್ರಲ್ಲ ಅದೇ ರೀತಿ ಆಯಿತು. ಸೊ ಆನಂತರ ಏನಾಯ್ತು ಅಂತ ಹೇಳಿದರೆ, ಅವನಲ್ಲಿ ಕೆಳಗೆ ಬೀಳ್ತಾನಂತ ಅವನನ್ನು ನೋಡಿಬಿಟ್ಟು ನಾನು ಈ ಸೈಡಲ್ಲಿ ಬೇರೆಯವರ ಮನೆಯ
ಡೋರ್ ಬೆಲ್ ಇತ್ತು, ಅದನ್ನು ರಿಂಗ್ ಮಾಡಿದೆ. ಸೊ ಫ್ರೆಂಡ್ಸ್, ನೀವು ಕೇಳಿದ್ರಲ್ಲ ಎಂತ ಎಡ್ವರ್ಟ್ ಮಾಡ್ದ ಅಂತ. ಅವರು ಹೇಗೋ ಹೊರಗೆ ಬಂದರು, ನಾನು ಅವರ ಹತ್ರ ಕ್ಷಮೆ ಕೇಳಿದೆ. ರಾತ್ರಿ 12 ಗಂಟೆ ಆಗಿತ್ತು. ಪಾಪ ಅವರೆಲ್ಲ ಮಲಗಿದ್ರು. ಅವರನ್ನು ಸುಮ್ಮನೆ ನಾನು ಎಬ್ಬಿಸಿಬಿಟ್ಟೆ. ತುಂಬ ಬೇಜಾರಾಯಿತು ನನಗೆ, ಏನು ಮಾಡೋದು. ಸೊ ಇದೇ ನಾನು ಮಾಡಿರೋ ದೊಡ್ಡ ಎಡವಟ್ಟು. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೇನೆ. ನಾನು ಈ ವ್ಲಾಗನ್ನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್.